Namaste, my dear children. Yes, students, my dear children, today we are going to start a new poem which is called as Gratefulness. Yes, Gratefulness. So, what is there in this poem? First of all, I would like to tell you, I would like to introduce you, my dear children. We are already blessed by the divine, my dear children. Yes, we are already blessed by the Creator. You can ask me why? Why? Because, see, God has not, may not be, or may be. We may have money in our home, or we may not have money to get or to take or to purchase any sufficient luxurious things in our life. But try to understand this point, my dear children. God has blessed us with everything. So you can ask us, what is that? What has God blessed with for us, that what we can be grateful for Him? So that is, God has given us crores together rupees, my dear children. Yes, crores together rupees. You can ask me, where is that crore rupees? Yeah. So yes, my dear children, do you know the cost of the eyes that you have right now? No, right? Do you know what is the cost of your mouth? What is the cost of your tongue? Or what is the cost of your heart, kidneys? You don't know. But if you want to sell your kidney, no, you will get crores together of rupees, my dear children. So simply I am telling, nobody will sell the kidneys when they are alive. But why I am telling this? Because see, always what we will do in our life is, we will always try to concentrate on those things what we not have. But we will never try to concentrate on what God has given us. Am I right, my dear children? So simply, if I would like to tell in Kannada, ವಿದ್ಯಾರ್ಥಿಗಳೇ, ನಾವೇನು ಮಾಡ್ತೀವಿ ಗೊತ್ತಾ, ಜೀವನದಲ್ಲಿ ಯಾವಾಗಲೂ ನಮ್ಮ ಹತ್ರ ಏನು ಇಲ್ಲ ಅದರ ಕಡೆ ಗಮನ ಹರಿಸ್ತೀವಿ. ನಮ್ಮ ಹತ್ರ ಏನು ಇದೆ ಅನ್ನೋದರ ಕಡೆ ನಾವು ಗಮನ ಹರಿಸಿದ್ರೆ ನಾವು ಎಲ್ಲವನ್ನೂ ಪಡೆದುಕೊಂಡು ಬ್ಲೆಸ್ಡ್ ಆಗಿ ಬಂದಿದ್ದೇವೆ ಅಂತ ನಮಗೆ ಅನಿಸ್ಬೇಕು. ಯಾಕೆ ಅನ್ಕೋತಾ ಇದ್ದೀರಾ? ಯಾಕೆ ಅಂತಂದರೆ, ನಮಗೆ ಭಗವಂತ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕಿವಿಯನ್ನು ಕೊಟ್ಟಿದ್ದಾನೆ, ಕಿಡ್ನಿಯನ್ನು ಕೊಟ್ಟಿದ್ದಾನೆ, ಹಾರ್ಟನ್ನು ಕೊಟ್ಟಿದ್ದಾನೆ. ಸೊ ಎಲ್ಲ ಅಂಗ ಪ್ರತ್ಯಂಗಗಳು ಸಹ ಸರಿಯಾಗಿ ಕೆಲಸ ಮಾಡ್ತಾ ಇವೆ. ಸೊ ನೀವು ಜಸ್ಟ್ ಥಿಂಕ್ ಮಾಡಿ, ಎಷ್ಟೋ ಜನರು ಇದ್ದಾರೆ ಈ ಜಗತ್ತಿನಲ್ಲಿ, ಎಷ್ಟೋ ಜನರು, ಕೋಟ್ಯಾಂತರ ಜನರು ಇದ್ದಾರೆ, ಯಾರ ಹತ್ತಿರ ಇವೆಲ್ಲವೂ ಸರಿಯಾಗಿ ಇಲ್ಲ, ರೈಟ್? ಕೆಲವೊಬ್ರು ಇದ್ದಾರೆ ಯಾರಿಗೆ ಕಣ್ಣಿಲ್ಲ, ನೀವು ನೋಡಿದಿರಿ, ಬ್ಲೈಂಡ್ ಇರುವಂಥ ವ್ಯಕ್ತಿಗಳನ್ನು ನೋಡಿದಿರಿ, ಕಿವಿ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನು ನೋಡಿದಿರಿ. ಬಟ್ ನಮಗೆ ಕಣ್ಣನ್ನು ಕೊಟ್ಟಿದ್ದಾನೆ ದೇವರು, ಕಿವಿಯನ್ನು ಕೊಟ್ಟಿದ್ದಾನೆ. ಸೊ ಎಲ್ಲ ಅಂಗ ಪ್ರತ್ಯಂಗಗಳನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಕೊಟ್ಟಿದ್ದಾನೆ. ಸೊ ನಾವು ಭಗವಂತನಿಗೆ ಎಷ್ಟು ಕೃತಜ್ಞತೆಯನ್ನು ನಾವು ಸಮರ್ಪಿಸಬೇಕು, ನೀವೇ ಥಿಂಕ್ ಮಾಡಿ, ಮೈ ಡಿಯರ್ ಚಿಲ್ಡ್ರನ್, ರೈಟ್? ಸೊ ಆ ಕಾರಣಕ್ಕಾಗಿ ಇಲ್ಲಿ ಜೋಸೆಫ್ ಡಿ ರೆನಾಲ್ಡಿ ಅನ್ನುವಂತಹ ಒಬ್ಬ ಕವಿಯವರು ಏನು ಬರಿತಾ ಇದ್ದಾರೆ ಅಂತಂದರೆ, ಗ್ರೇಟ್ಫುಲ್ನೆಸ್ ಅನ್ನುವಂತಹ ಪದ್ಯದಲ್ಲಿ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೆ ಅವರು ಕೊಟ್ಟಿರುವುದಕ್ಕೆ ಭಗವಂತನಿಗೆ, ಕ್ರಿಯೇಟರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದಾರೆ. ಸೊ ಬನ್ನಿ ಮಿತ್ರರೇ, ಬನ್ನಿ ವಿದ್ಯಾರ್ಥಿಗಳೇ, ನೋಡೋಣ ಇಲ್ಲಿ ಯಾವುದನ್ನು ತೆಗೆದುಕೊಂಡ್ಬಿಟ್ಟು ಅವರು ಉತ್ತರವನ್ನು ಅಥವಾ ಯಾವುದನ್ನು ಅಂಗವನ್ನು ತೆಗೆದುಕೊಂಡು ಯಾವುದಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಗೊಂಡು ಅವರು ಕೃತಜ್ಞತೆಗಳನ್ನು ಸಮರ್ಪಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ಮೊದಲನೇದಾಗಿ ಹೇಳ್ತಾರೆ, thank you God for giving us the ears and eyes that help to see the activities done by Him, right? See, eyes, what it will do, it will help us to do or help us to see the things that what we have done. ಸೊ ನಮಗೆ ಯಾವುದನ್ನು ಕೆಲಸಗಳನ್ನು ನಾವು ಮಾಡಿದ್ದೇವೋ ಅದನ್ನು ನೋಡುವುದಕ್ಕೆ ನಮಗೆ ಕಣ್ಣುಗಳನ್ನು ದೇವರು ಅನುಗ್ರಹಿಸಿದ್ದಾನೆ. ಸೊ ನಾವು ಏನು ಒಳ್ಳೆಯ ಕೆಲಸವನ್ನು ಮಾಡ್ತೀವೋ ಅದನ್ನು ನಾವು, ಅಥವಾ ಬೇರೆಯವರು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ನೋಡುವುದಕ್ಕೆ ನಮಗೆ ದೇವರು ಕಣ್ಣನ್ನು ಕೊಟ್ಟಿದ್ದಾನೆ. ಆಮ್ ಐ ರೈಟ್? ಸೊ ಲೈಕ್ ದ ಸೇಮ್ ವೇ, ಇಯರ್ಸ್ ಹೆಲ್ಪ್ ಹಿಮ್ ಟು ಹಿಯರ್ ದ ಸಾಬಿಂಗ್ ಆಫ್ ದ ನೀಡಿ. ಸೊ ದಟ್ ಮೀನ್ಸ್, ಸಾಬಿಂಗ್ ಮೀನ್ಸ್ ವಾಟ್? ಒಂದು ತರಹದ ವೇದನೆ. ಯಾರು ನೀಡಲ್ಲಿರ್ತಾರೆ, ಯಾರು ಅವಶ್ಯಕತೆಯಲ್ಲಿರ್ತಾರೆ, ಅಂತಹ ವ್ಯಕ್ತಿಗಳ ಅಳುವ ರೋಧನೆಯನ್ನು ಕೇಳಿಸಿಕೊಳ್ಳುವುದಕ್ಕೆ ಭಗವಂತ ನಮಗೆ ಕಿವಿಯನ್ನು ಕೊಟ್ಟಿದ್ದಾನೆ. ಅರ್ಥಾತ್ ಇಲ್ಲಿ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೋದು ಅಂದರೆ, ನಮ್ಮ ಈ ಕಿವಿಗಳ ಮೂಲಕ ಇತರರ ರೋಧನೆಯನ್ನು ಕೇಳಿಕೊಂಡು ಅವರಿಗೆ ನಾವೇನಾದರೂ ಸಹಾಯವನ್ನು ಮಾಡಬೇಕು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದರೆ ಭಗವಂತ ನಮಗೆ ಕಣ್ಣುಗಳನ್ನು, ಕಿವಿಯನ್ನು ಕೊಟ್ಟಿರುವುದು ಇದಕ್ಕಾಗಿಯೇ, ಇತರರಿಗಾಗಿ ನಾವೇನಾದರೂ ಸಹಾಯ ಮಾಡಬೇಕು ಅಂತ. ಸೊ ಲೈಕ್ ದ ಸೇಮ್ ವೇ ಮುಂದೆ ಹೇಳ್ತಾರೆ, ಪೋಯೆಟ್ ಈಸ್ ಗ್ರೇಟ್ಫುಲ್ ಫಾರ್ ಲಿಪ್ಸ್ ಆ್ಯಂಡ್ ಮೈಂಡ್ ಆಲ್ಸೋ. ಫಾರ್ ಲಿಪ್ಸ್ ಆ್ಯಂಡ್ ಮೈಂಡ್ ಆಲ್ಸೋ. ಲಿಪ್ಸ್ ಹೆಲ್ಪ್ ಹಿಮ್ ಟು ಸ್ಪೀಕ್ ದ ವರ್ಡ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಪೀಸ್ ಟು ಆಲ್. ಸಿ, ಲಿಪ್ಸ್ ಯಾವುದಕ್ಕಾಗಿ ಹೆಲ್ಪ್ ಆಗುತ್ತೆ? ಟು ಸ್ಪೀಕ್ ಸಮ್ ಗುಡ್ ವರ್ಡ್ಸ್, to speak such types of words which will comfort the person who is standing in front of us. If somebody is in difficult situation, if somebody is facing a problem in his life, if we are able to speak some good words to him, if we can give some confidence to him by our words through these lips, so then these lips will be of great useful, right? ಸೊ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಮಗೆ ದೇವರು
ತುಟಿಯನ್ನು ಕೊಟ್ಟಿದ್ದಾನೆ ಅಂತ. ಒಳ್ಳೆಯ ಮಾತುಗಳನ್ನು ಆಡುವುದರ ಮೂಲಕ ನಾವು ಅದನ್ನು ಹೇಳ್ತಾರಲ್ಲ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ. ಸೊ ನಾವು ಒಳ್ಳೆಯ ಮಾತುಗಳನ್ನು ಆಡಿದಾಗ ಎಲ್ಲರಿಗೂ ಸಹ ನಾವು ಒಳ್ಳೆಯದನ್ನೇ ಬಯಸ್ಬೋದು. ಸೊ ಒಳ್ಳೆಯ ಮಾತುಗಳನ್ನು ಆಡಿದಾಗ ನಮಗೆಲ್ಲರೂ ಮೆಚ್ಕೊಳ್ತಾರೆ. Am I right, my dear children? So like the same way, why this mind is helpful? Let us see. Mind that gives him the ability to help others. So yes, mind will give us the ability, the strength to help others, my dear children. So ಯಾವಾಗಲೂ ಶಕ್ತಿ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂತಂದರೆ ಹೃದಯದಿಂದ ಉತ್ಪತ್ತಿ ಆಗುತ್ತೆ, ಹಾಗೂ ಅದು ಮನಸ್ಸಿನಿಂದ ಉತ್ಪತ್ತಿ ಆಗುತ್ತೆ, my dear children. So always try to inculcate this habit in your life. Always try to maintain this energy, power in your mind, my dear children. ಎಸ್, ಯಾಕೆ ಗೊತ್ತಾ? ಮನಸ್ಸಿನಲ್ಲಿಯೇ ನಾವು ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಿದಾಗ, ಒಳ್ಳೊಳ್ಳೆ ಉನ್ನತ ಆಲೋಚನೆಗಳನ್ನು ಮಾಡಿದಾಗ ಒಳ್ಳೊಳ್ಳೆ ಉನ್ನತವಾದ ಕೆಲಸಗಳು ನಮ್ಮ ಕೈಯಿಂದ ಆಗೋದು. ಸೊ ಹಾಗಾಗಿ ಯಾವಾಗಲೂ ಸಹ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಆಲೋಚನೆಗಳನ್ನು ಈ ಮನಸ್ಸಿನಲ್ಲಿ ಮಾಡಬೇಕು ಅನ್ನೋದೇ ಈ ಒಂದು ವಾಕ್ಯದ ಮುಖ್ಯವಾಗಿರುವಂತಹ ಅಂಶ, ಮೈ ಡಿಯರ್ ಚಿಲ್ಡ್ರನ್. ಆ್ಯಂಡ್ ನಮಗೆ ಆ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕಲಿಸಿದ್ದಾನೆ ಅಲ್ವಾ. ಸೊ ಹಾಗಾಗಿ ಈ ಮನಸ್ಸಿನ ಮೂಲಕ, ಮೈಂಡಿನ ಮೂಲಕ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದು ಇಲ್ಲಿ ಕವಿಯ ಒಂದು ಆಶಯವಾಗಿದೆ. ಸೊ ಮುಂದೆ ನೋಡೋಣಂತೆ. ಹೀ ಈಸ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದ್ಯಾಟ್ ಹೆಲ್ಪ್ ಹಿಮ್ ಟು ಡೂ ಎನಿ ಡಿಫಿಕಲ್ಟ್ ಆರ್ ಈಸಿ ವರ್ಕ್ ಆಫ್ ಗಾಡ್. ಸೊ ಎಸ್, ಕೈಗಳನ್ನು ಯಾವುದಕ್ಕಾಗಿ ಕೊಟ್ಟಿದ್ದಾನೆ ಭಗವಂತ? ಯಾವುದಾದ್ರೂ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕಾಗಿ ಕೈಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ದೇವರೇ ಭಗವಂತ, ನಾವು ದಿನನಿತ್ಯ ಹೇಳಬೇಕಂತೆ, ದೇವರೇ ನಾನು ಕೃತಜ್ಞನಾಗಿದ್ದೇನೆ, ನನಗೆ ಈ ಕೈಗಳನ್ನು ಕೊಟ್ಟಿದ್ದೀಯ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಅಂತ. So like the same way, he is grateful for the ability to pray, to give him the strength and guidance every day. So ಅವರು ಇನ್ನೊಂದು ಹೇಳ್ತಾರೆ, ದೇವರೇ ನಾನು ನಿನ್ನ ಕೃತಜ್ಞತೆಯಿಂದ ಇದ್ದೇನೆ. ಯಾಕೆ ಅಂದರೆ ನನಗೆ ಪ್ರೇ ಮಾಡುವುದನ್ನು ಕಲಿಸಿಕೊಟ್ಟಿದ್ಯಾ. ಪ್ರೇ ಮೀನ್ಸ್ ವಾಟ್? ಭಕ್ತಿಯನ್ನು ಮಾಡುವುದನ್ನು ಅಥವಾ ಬೇಡಿಕೊಳ್ಳುವುದು ಅಂದರೆ ನಾನು ಕೊಡು ಅಂತ ಬೇಡುವುದಲ್ಲ, ದೇವರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಲೋಕ ಕಲ್ಯಾಣವಾಗಲಿ, ಜಗತ್ ಕಲ್ಯಾಣವಾಗಲಿ ಅಂತ ನಾವು ಬಯಸುವುದು. ಸೊ ಅದನ್ನು ದೇವರಿಗೆ ನಾವು ಕೇಳಿಕೊಳ್ಳುವುದಕ್ಕೆ ದೇವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ನಾವು ಕೃತಜ್ಞತೆಯಿಂದಿರಬೇಕು, ನಾವು ಅದನ್ನು ಬೇಡಬೇಕು ಅಂತ ಹೇಳ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಬೇಕು ನಾವು ಅಂತ. ಸೊ ಹಾಗಾಗಿ ಇಲ್ಲಿ ಕವಿಯವರ ಆಶಯ ಏನು ಅಂತಂದರೆ, ಪ್ರೇ ಮಾಡುವುದಕ್ಕೆ ಕಲಿಸಿಕೊಟ್ಟಿದ್ಯಾ ಭಗವಂತ, ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡುವುದನ್ನು ಕಲಿಸಿಕೊಟ್ಟಿದ್ಯಾ, ಅದಕ್ಕೂ ಸಹ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾನೆ. ಅನಂತರ ಹೇಳ್ತಾನೆ, ಅಬೋ ಆಲ್ ದ ಪೋಯೆಟ್ ಈಸ್ ಗ್ರೇಟ್ಫುಲ್ ಟು ಗಾಡ್ ಫಾರ್ ಹಿ ವಾಸ್ ಬೀನ್ ಗಿವನ್ ಎ ಹಾರ್ಟ್ ಟು ಲವ್, ಮೈ ಡಿಯರ್ ಚಿಲ್ಡ್ರನ್. ಎಸ್, ಲವ್ ಆಲ್. So it's very important. Love means what? Your mind will revolve somewhere else. Yes, of course, at this age, love means you will be knowing that girl wants to love a boy and love wants to love a girl because of these films and all. But anyway, that is also a love. I am not denying it. Of course, you have to love that also. That love is also very much necessary in life. But even though, my dear children, so love, it has a vast meaning. It has a vast meaning. That means whatever we do, we have to do with love, care and affection, my dear children. Right? ಸೇ ಫಾರ್ ಎಕ್ಸಾಂಪಲ್, ನಮಗೆ ಯಾಕೆ ಈ ಹೃದಯವನ್ನು ಕೊಟ್ಟಿದ್ದಾನೆ ದೇವರು ಅಂತಂದರೆ, ಎಲ್ಲರನ್ನೂ ಪ್ರೀತಿಸುವುದಕ್ಕಾಗಿ. ಎಷ್ಟು ವಿಶಾಲವಾಗಿ ಪ್ರೀತಿಸಬೇಕು ಅಂತ, ಮೈ ಡಿಯರ್ ಚಿಲ್ಡ್ರನ್, ಎಷ್ಟು ವಿಶಾಲವಾಗಿ ಪ್ರೀತಿಸಬೇಕು ಅಂತಂದರೆ, ಇಡೀ ಜಗತ್ತಿನಲ್ಲೇ ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ನಾವು ಪ್ರೀತಿಸಬೇಕು, ಎಲ್ಲ ಪಕ್ಷಿ ಪ್ರಾಣಿಗಳನ್ನು ನಾವು ಪ್ರೀತಿಸಬೇಕು, ಎಲ್ಲ ಗಿಡ ಮರ ಬಳ್ಳಿಗಳನ್ನು ನಾವು ಪ್ರೀತಿಸಬೇಕು, ಎಲ್ಲವನ್ನೂ ಪ್ರೀತಿಸಬೇಕು. ಅದು ಹೇಗೆ ಪ್ರೀತಿ ಅಂತಂದರೆ ನಿಷ್ಕಾಮ ಪ್ರೀತಿ ಅಂತ ಹೇಳ್ತಾರೆ. ಸೊ ಏನನ್ನೂ ಬಯಸಿ ಪ್ರೀತಿಸುವುದಲ್ಲ. ಇಫ್ ಐ ಲವ್ ಯು, ಐ ವಾಂಟ್ ದಿಸ್, ಐ ವಿಲ್ ಗೆಟ್ ದಿಸ್ ಅಂತ ನಾವು ಪ್ರೀತಿಸೋದಲ್ಲ. ಸಿಂಪ್ಲಿ ಅನ್ಕಂಡೀಷನಲ್ ಲವ್. ಏನೂ ಬೇಡಪ್ಪ ನನಗೆ, ನೀನೇನು ಕೊಡುವ ಅವಶ್ಯಕತೆ ಇಲ್ಲ, ಬಟ್ ನಾನು ನಿನ್ನ ಲವ್ ಮಾಡ್ತೇನೆ ಅಂತ. ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳ್ತೀವಿ ನೋಡಿ, ಲೈಕ್ ಸೇ ಫಾರ್ ಎಕ್ಸಾಂಪಲ್ ಹೇಗೆ ಗೊತ್ತಾ, ಅನ್ಕಂಡೀಷನಲ್ ಲವ್ ಅಂದರೆ ಪೇರೆಂಟ್ಸ್ದು ಮಕ್ಕಳ ಪ್ರತಿ ಪ್ರೀತಿ ಇರುತ್ತಲ್ಲ, ಸೊ ಆ ರೀತಿಯಾಗಿರುವಂತಹ ಪ್ರೀತಿ ಇರಬೇಕು ಅಂತ. ಸೊ ಏನನ್ನೂ ಬಯಸದೆ ನಾವು ಮಕ್ಕಳನ್ನು ಯಾವ ರೀತಿಯಾಗಿ ತಂದೆ ತಾಯಿಗಳು ಪ್ರೀತಿಸ್ತೇವೋ, ಸೊ ಅದೇ ರೀತಿಯಾಗಿ ಮಕ್ಕಳು ಸಹ ತಂದೆ ತಾಯಿಯರನ್ನು ಏನನ್ನೂ ಅಪೇಕ್ಷಿಸದೆ ಪ್ರೀತಿಸುವುದನ್ನು ನಾವು ಕಲಿಬೇಕು. ಅಷ್ಟೇ ಅಲ್ಲ, ಜೊತೆಗೆ ನಾವು ಯಾವಾಗಲೂ ಸಹ ಪ್ರೀತಿಯನ್ನೇ ನಾವು ನಮ್ಮ ಜೀವನದ ಜೀವಾಳವನ್ನಾಗಿಸಿಕೊಳ್ಬೇಕು. ಯಾವತ್ತೂ ಯಾರನ್ನು ಹೇಟ್ ಮಾಡಬಾರ್ದು. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲೇ ಇರುವಂಥ ಫ್ರೆಂಡ್ಸ್ಗಳನ್ನು ಸಹ ನೀವು ಎಂದೂ ಹೇಟ್ ಮಾಡಬೇಡಿ. ಅವರನ್ನು ಲವ್ ಮಾಡಿ, ಲವ್ ಇನ್ ದ ಸೆನ್ಸ್ ಅವರನ್ನು ಪ್ರೀತಿಸಿ. ಬಟ್ ಗಮನಿಸಿ, ಸ್ಕೂಲಲ್ಲಿ ಬೇರೆ ಯಾವುದಕ್ಕೆ ಗೊತ್ತಿರಬಾರ್ದಿದು. ಬಟ್ ಎನಿವೇ, ಪ್ರೀತಿಸಿ, ಅಫ್ಕೋರ್ಸ್ ಪ್ರೀತಿಸಿ, ಎಲ್ಲರನ್ನೂ ಲವ್ ಮಾಡಿ. ನಾ ಹೇಳ್ತಾ ಇರೋಂಥ ಲವ್ ಒಂದು ಕೇರ್ ಇರುತ್ತೆ, ಒಂದು ಅಫೆಕ್ಷನ್ ಇರುತ್ತೆ, ಅಂತಹ ಪ್ರೀತಿಯನ್ನು ಮಾಡಿ. ಆ್ಯಂಡ್ ನಿಮಗೆ ಸಮಯ ಬರುತ್ತೆ ಜೀವನದಲ್ಲಿ, ಸೊ ಅಂತಹ ಲವ್ವನ್ನು, ಹುಡುಗಿಯ ಲವ್ವನ್ನು, ಹುಡುಗನನ್ನು ಲವ್ ಮಾಡುವುದನ್ನು, ಅದಕ್ಕೂ ಒಂದು ಸಮಯ ಬರುತ್ತೆ. ಆವಾಗ ಅದನ್ನೂ ಸಹ ಸರಿಯಾಗಿ ಮಾಡಿ. ಜೀವನದಲ್ಲಿ ಎಲ್ಲವೂ ಸಹ ಬರುತ್ತೆ ಮಿತ್ರರೇ.
ವಿದ್ಯಾರ್ಥಿಗಳೇ, ಸೊ ಎಲ್ಲವನ್ನು ಅನುಭವಿಸಬೇಕು ಅಷ್ಟೇ ಜೀವನದಲ್ಲಿ. ಸೊ ಅದಕ್ಕಾಗಿ ಭಗವಂತನಿಗೆ ಅವನು ಕೃತಜ್ಞತೆಯನ್ನು ಸಮರ್ಪಿಸ್ತಿದ್ದಾನೆ. ಕವಿ ಏನಂತ, ನನಗೆ ಹೃದಯವನ್ನು ಕೊಟ್ಟಿದ್ಯಪ್ಪ ಪ್ರೀತಿಸುವುದಕ್ಕೆ, ನಾನು ಹಾಗಾಗಿ ಪ್ರೀತಿಸ್ತಾ ಇದ್ದೀನಿ ಎಲ್ಲರನ್ನೂ ಅಂತ, ಅದಕ್ಕೆ ನಿನಗೆ ಕೃತಜ್ಞತೆಗಳು ಹೃದಯವನ್ನು ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಮ್ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ದ ಪೋಯೆಟ್ ಸೇಸ್ ದಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್ ಟು the creator for granting all such possessions. He suggests that a good use of the organs be made. So yes, my dear children, at the end the conclusion of this poem is this much, that we should be always grateful for each and every small organs for us, my dear children. So here in this poem, Joseph T. Rinaldi, he is trying to advise we people that to be grateful for the creator for giving us all the things and for giving us all these organs in our body. Never think what you don't have. Always try to think, my dear children, whatever the things that you have already. God has blessed us with everything, means with everything. So please always try to be happy and content within yourself for giving all such types of body organs, for giving us such a wonderful environment and such a wonderful world to live, my dear children, and such a wonderful parents that you have got, that they are taking care of you people, right? So many items are there in your home which may help you in your day-to-day life. Like say for example, bike is there, so God has blessed you with a bike. God has blessed you with a car if you have a car. So for each and every person God has blessed everything, my dear children. So always try to be grateful for the creator, and always in the every day early morning try to pray to the God. That pray in the sense, simply you just express your gratefulness, your gratitude towards the God, that creator, you have given me everything, so for that sake I am thankful and I am thankful for you, I am grateful for you. This must be our prayer, my dear children. Anyway, I hope you have understood this poem very well, my dear children, and I hope you also inculcate this type of gratefulness in your life, and you will also reach the greatest heights in your life, my dear children. Anyway, thank you very much, my dear friends. I am also grateful for all of you for giving me this opportunity to teach you people, and also I am also grateful that you have given your time to learn this, and you have given your time to watch this video completely. So I am grateful for you all. Thank you very much, and thank you very much, my dear children. I love you all, and I'm also grateful for the God for giving me the heart to love you all. Thank you very much, my dear children. Love you all. See you.